ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆ ಬ್ರೇಕಿಂಗ್. ಕಾರ್ ಸ್ಫೋಟ ಪ್ರಕರಣ. ಗೌತಮಿ ನ್ಯೂಸ್ ಕರ್ನಾಟಕಗೆ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾಹಿತಿ. ಪ್ರಕರಣದ ಗಂಭೀರವಾಗಿ ತನಿಖೆ ಮಾಡಿಸುತ್ತಿದ್ದೇವೆ. ಈಗಾಗಲೇ ಸಿಸಿಟಿವಿ ಮತ್ತು ಕಾಲ್ ಸಿಡಿಆರ್ ಪರಿಶೀಲಿಸಿದ್ದೇವೆ. ಕಾರ್ ಮಾಲೀಕ ಬಾರ್ ಬಳಿ ಬಂದಾಗಿನಿಂದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದರೆ ಕಾರ್ ಬಳಿ ಯಾರೂ ಹೋಗಿರುವುದು ಕಂಡುಬಂದಿಲ್ಲ. 9:45 ಸುಮಾರು ಮೂವರು ಮದ್ಯ ಖರೀದಿಸಿ ಆ ಕಡೆ ಹೋಗಿದ್ರು. ಅವರನ್ನು ವಿಚಾರಣೆ ಮಾಡಿದ್ದೇವೆ. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಸೋಕೋ ಟೀಂ ಪರಿಶೀಲನೆ ನಡೆಸುತ್ತಿದೆ. ಸದ್ಯಕ್ಕೆ ಕಾರ್ ಇಂಜಿನ್ ಬಳಿ ಬ್ಲಾಸ್ಟ್ ಆಗಿರುವುದು ಕಂಡುಬಂದಿದೆ. ಬ್ಯಾಟರಿ ಅಥವಾ ಇಂಜಿನ್ಗೆ ಸಂಬಂಧಿಸಿದಂತೆ ಸ್ಫೋಟ ಸಂಭವಿಸಿದೆ ಎನ್ನುವ ಅನುಮಾನ ಇದೆ. ಆದರೆ ನಾವು ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ನಡೆಸಿದ್ದೇವೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾಹಿತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ 2-3 ಪಾಯಿಂಟ್ ನಮಗೆ ಸ್ಪಷ್ಟೀಕರಣ ಕೊಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ರು ಅದು ಕ್ಯಾಮ್ರಾ ಮುಂದೆ ಇತ್ತು. ವೈನ್ ಶಾಪ್ ಫ್ರಂಟ್ ಕ್ಯಾಮ್ರಾ ಮುಂದೆ ಕಾರ್ ಕವರ್ ಆಗಿದೆ. ಸುಮಾರು 4:15 10:45 ಅಲ್ಲಿ ತನಕ ಬ್ಲಾಸ್ಟ್ ಆಗಿತ್ತು. ಆ ಪೂರ್ತಿ ಟೈಮ್ ಕಾರ್ ಅಲ್ಲಿ ಇತ್ತು, ಬೇರೆ ಕಡೆ ಮೂವ್ ಆಗಿಲ್ಲ. ಆ ಪೂರ್ತಿ ಇನ್ಸಿಡೆಂಟ್ ಸಿಸಿಟಿವಿ ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿಯ ಕಾರ್ ಹತ್ತಿರ ಬರಲಿಲ್ಲ. ಅದು ಯಾವುದು ಈ ತರ ನಮ್ಗೆ ಕಂಡು ಬಂದಿಲ್ಲ. 3 ಜನ ವ್ಯಕ್ತಿ 9:45 ಕಾರ್ ಹತ್ರ ಬರ್ತಾರೆ, ಬಟ್ ಅವರು ಕಸ್ಟಮರ್ ಇದ್ರು, ಅವರಿಗೆ ನಾವು ವೆರಿಫೈ ಮಾಡಿದ್ದೀವಿ. ಬೇರೆ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಕಾರ್ ಹತ್ರ ಬರಲಿಲ್ಲ. ಸೆಕೆಂಡ್ ಪಾಯಿಂಟ್, ನಮಗೆ ಕಾರ್ದು ಯಾವ ರೀತಿ ಡ್ಯಾಮೇಜ್ ಆಗಿದೆ, ಅವರು ಆಲ್ಮೋಸ್ಟ್ 40-50 ಮೀಟರ್ ತನಕ ಅವ್ರದ್ದು ಪಾರ್ಟ್ಸ್ ಆಗಿದೆ. ಟೆಕ್ನಿಕಲ್ ಫಾಲ್ಟ್ ಇರಬಹುದು, ಯಾವುದು ನಮಗೆ ಎಕ್ಸ್ಪ್ಲೋಸಿವ್ ಇಲ್ಲಿ ಲೂಸ್ ಮಟೀರಿಯಲ್ ಇಲ್ಲಿ ಯಾವುದು ನಮಗೆ ಕಂಡು ಬರ್ತಾ ಇಲ್ಲ. ನಮ್ಮ ಎಕ್ಸ್ಪ್ಲೋಸಿವ್ ಡಾಗ್ ಮುಖಾಂತರ ಕೂಡ ನಮಗೆ ಯಾವುದು ಎಕ್ಸ್ಪ್ಲೋಸಿವ್ ರಿಲೇಟೆಡ್ ಮಟೀರಿಯಲ್ ಕಂಡು ಬರ್ತಾ ಇಲ್ಲ. ಅದನ್ನ ನಾವು ಡಿಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಫಾಲ್ಟ್ ಅಂದ್ರೆ ಬ್ಯಾಟರಿ ಫಾಲ್ಟ್ ಇರಬಹುದು ಅಥವಾ ಇದು ಇಂಜಿನ್ ಫಾಲ್ಟ್ ಇರಬಹುದು, ಬಟ್ ಕಾರ್ಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ. ಯಾವ ರೀತಿ ಡ್ಯಾಮೇಜ್ ಆಯಿತು ಇನ್ನು ಪರಿಶೀಲನೆ ಮಾಡಬೇಕು. 3ನೇ ಪಾಯಿಂಟ್ ಇದರಲ್ಲಿ ಏನಿದೆ, ಯಾವುದು ವ್ಯಕ್ತಿಗೆ ಯಾವುದು ಇಂಜರಿ ಇದರಲ್ಲಿ ಆಗಿಲ್ಲ. ಯಾವುದು ಇಂಜರಿ ಆಗಿಲ್ಲ. ಒಬ್ಬ ವ್ಯಕ್ತಿ ನಮ್ಗೆ ಇವತ್ತು ಬೆಳಿಗ್ಗೆ ಮಾಹಿತಿ ಗೊತ್ತಾಯ್ತು, ಅವರು ಹತ್ತಿರ ಬೈಕ್ ಇಂದ ಹೋಗುವಾಗ ಸ್ವಲ್ಪ ರೈಟ್ ಸೈಡ್ ಲೆಗ್ ಅಲ್ಲಿ ಕಾಲಲ್ಲಿ ಸ್ಕ್ರಾಚ್ ಇಂಜರಿ ಬಂದಿದೆ. ಅಂದ್ರೆ ಪೂರ್ತಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಅದು ಕೂಡ ಲೈಟ್ ಇದೆ, ಬಟ್ ಬಾರ್ ಓನರ್ ಇರಲಿ, ಬಾರ್ ಅಲ್ಲಿ ಹತ್ರ ಕಸ್ಟಮರ್ ಇರಲಿ, ಯಾರಿಗೆ ಏನು ಇಂಜರಿ ಆಗಿಲ್ಲ. ಸ್ವಲ್ಪ ಪ್ರಾಪರ್ಟಿ ಡ್ಯಾಮೇಜ್ ಆಯ್ತು, ಕಾರ್ ಬಿಟ್ಟು ಸ್ವಲ್ಪ ಗೋಡೆಯಲ್ಲಿ ಕ್ರ್ಯಾಕ್ ಆಗಿದೆ ಅಥವಾ ಗ್ಲಾಸ್ ಕ್ರ್ಯಾಕ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ 2 ಪಾಯಿಂಟ್ಸ್, ಅದರಲ್ಲಿ 2 ಪಾಯಿಂಟ್. ನನ್ನ ಪ್ರಕಾರ ಅವರು ಇಮಿಡಿಯೇಟ್ಲಿ ಅವರು ನಮ್ಗೆ ಫೋನ್ ಮಾಡಿದ್ರು. ಅವತ್ತು ನನಗೆ ಕೂಡ ಫೋನ್ ಬಂತು ಅಂತ. ಇಮಿಡಿಯೇಟ್ ರಿಯಾಕ್ಷನ್ ಏನಾದ್ರು ಬ್ಲಾಸ್ಟ್ ಆಗಿರಬಹುದು, ಏನಾದ್ರು ಮಿಸ್ಟೇಕ್ ಆಗಿರಬಹುದು ಅಂತ ಅವ್ರದ್ದು ಇಮಿಡಿಯೇಟ್ ರಿಯಾಕ್ಷನ್ ಇತ್ತು. ಬಟ್ ಅವ್ರಿಗೆ ನಾವು ಇನ್ಕ್ವೈರಿ ಮಾಡುವಾಗ ಮೇಲ್ನೋಟಕ್ಕೆ ಇನ್ಕ್ವೈರಿ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಇದ್ರೆ ಅಥವಾ ಏನಾದ್ರು ಆ ತರ ಇದ್ರೆ ಅದು ಅವರು ಕೂಡ ನಮ್ಗೆ ಯಾರು ಹೇಳಿಲ್ಲ. ಸೆಕೆಂಡ್, ಆ ಕಾರ್ ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟಿಲ್ ದ ಟೈಮ್ ಅವರು 4:30ಗೆ ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ರು, ಅಪ್ ಟು 10:45 ಅಲ್ಲಿ ತನಕ ಕಾರ್ ಬ್ಲಾಸ್ಟ್ ಆಯಿತು. ಇಟ್ ವಾಸ್ ಟೋಟಲಿ ಅಂಡರ್ ಕವರೇಜ್ ಆಫ್ ಸಿಸಿಟಿವಿ ಕ್ಯಾಮ್ರಾ. ಅವರ ಅಂಗಡಿದು ಸಿಸಿಟಿವಿ ಕ್ಯಾಮ್ರಾ ಮುಂದೆ ಇತ್ತು, ಅವರ ಕಣ್ಣು ಮುಂದೆ ಇತ್ತು. ಆ ಸಿಸಿಟಿವಿ ಕ್ಯಾಮ್ರಾ ನಾವು ಪೂರ್ತಿ ಪರಿಶೀಲನೆ ಮಾಡುವಾಗ ನಮ್ಗೆ ಯಾವುದೇ ಸಸ್ಪೆಕ್ಟ್ ವ್ಯಕ್ತಿ ಕಂಡು ಬಂದಿಲ್ಲ. ಅದನ್ನ ನಾವು ಎಲ್ಲ ರೀತಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಗೆ ಬಾಂಬ್ ಡಿಸ್ಪೋಸಲ್ ಹುಬ್ಳಿಯಿಂದ ಬರ್ತಾ ಇದೆ, ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ ಡಾಗ್ ಈಗಾಗಲೇ ನಮ್ಮಲ್ಲಿ ಇತ್ತು, ಅವರು ಹೋಗಿದ್ದಾರೆ, ಅವರು ಕೂಡ ಚೆಕ್ ಮಾಡಿದ್ದಾರೆ ಅಂತ ಏನು ಇಂಡಿಕೇಶನ್ ಬರುತ್ತೆ. ಅಂದ್ರೆ ಈ ಕಡೆ ಆ ಕಡೆ ಅದು ಕೂಡ ಬರ್ತಿಲ್ಲ. ನಮ್ಮ ASC ಚೆಕ್ ಟೀಮ್ ಇಲ್ಲಿ, ನಮ್ಮ ಸೋಕೋ ಟೀಮ್ ಇಲ್ಲಿ ಅಂತ ಕೂಡ ಬರಲಿಲ್ಲ. ಒಬ್ಬರು ಮೆಕ್ಯಾನಿಕ್ ಕೂಡ ನಾವು ಇದರಲ್ಲಿ ಕರೆದಿದ್ದೀವಿ. ಇದರಲ್ಲಿ ಏನಿದೆ 2 ರೀತಿ ಡ್ಯಾಮೇಜ್ ಆಗಿದೆ. ಒಂದು ಬ್ಲಾಸ್ಟ್ ಇಂದ ಇನಿಷಿಯಲ್ ಡ್ಯಾಮೇಜ್, ಮತ್ತೆ ಕಾರ್ ಪಲ್ಟಿ ಆಗುವಾಗ ಸೆಕೆಂಡ್ ಡ್ಯಾಮೇಜ್. ಯಾವ ಫಸ್ಟ್ ಡ್ಯಾಮೇಜ್ ಇದೆ, ಯಾವ ಸೆಕೆಂಡ್ ಡ್ಯಾಮೇಜ್ ಇದೆ, ಅಲ್ಲಿಂದ ಎಕ್ಸಾಕ್ಟ್ ಬ್ಲಾಸ್ಟ್ ಯಾವ ಪಾಯಿಂಟ್ ಅಲ್ಲಿ ಆಯಿತು ಅದು ಸ್ವಲ್ಪ ಲೊಕೇಟ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಏನ್ ಪರಿಶೀಲನೆ ಮಾಡಿದ್ದಾರೆ ಇಲ್ಲಿ ತನಕ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರಿಗೆ ಬೇರೆ ಬೇರೆ ಫೀಲ್ಡ್ ಇದೆ. ಅವ್ರು ಯಾವುದು ಎಕ್ಸ್ಪ್ಲೋಸಿವ್ ಇನ್ವಾಲ್ವ್ ಇಲ್ಲ, ಅಂದ್ರೆ ಲೂಸ್ ವೈರ್ ಸಿಕ್ಕಿಲ್ಲ, ಆ ತರ ಸಿಕ್ಕಿಲ್ಲ. ಮೋಸ್ಟ್ಲಿ ಟೆಕ್ನಿಕಲ್ ಫಾಲ್ಟ್ ಬ್ಯಾಟರಿ ಇರಲಿ ಅಥವಾ ಬೇರೆ ಯಾವ್ದು ಇಂಜಿನ್ ಫಾಲ್ಟ್ ಇರಲಿ ಅಂತ ಅವರು ಆ ಕಡೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅದನ್ನು ವೆರಿಫೈ ಮಾಡ್ತೀವಿ. ಅವಶ್ಯಕತೆ ಇಲ್ಲ, ದಯವಿಟ್ಟು ಇದನ್ನು ಇಂಪಾರ್ಟೆಂಟ್ ಪಾಯಿಂಟ್, ಮುಖ್ಯ ಪಾಯಿಂಟ್ ಇದೆ. ಜನ ಏನು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಇದು ಲೋಕಲೈಸ್ ಒಂದು ಕಾರ್ ಅಲ್ಲಿ ಫಾಲ್ಟ್ ಆಗಿದೆ. ನಾವು ಲಕ್ಕಿ ಇದ್ದೀವಿ, ಯಾರಿಗೇನು ಡ್ಯಾಮೇಜ್ ಆಗಿಲ್ಲ. ಬಟ್ ಇದರ ಕಾರಣ ಏನು ಮೇಜರ್ ಭಯ ಪಡೋದು ಅವಶ್ಯಕತೆ ದಯವಿಟ್ಟು ಇಲ್ಲ. ನಾವು ಎಲ್ಲ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಒಂದು ವೇಳೆ 1-2% ಏನಾದ್ರು ಮಿಸ್ಟೇಕ್ ಕಂಡು ಬಂದ್ರೆ ಕೂಡ ನಾವು ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡ್ತೀವಿ.